ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಎಪಿ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಆನಂದ್ ಬಾಬುಜಿ ನಿರ್ಮಾಣ ಮಾಡಿರುವ ಎಆರ್ ಸಾಯಿರಾಮ್ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ನಿರ್ದೇಶನ ಮಾಡಿರುವ ವಿವಾನ್ ಕೆಕೆ, ಅನುಷಾ ರೈ, ಯಶ್ ಶೆಟ್ಟಿ, ಬಲರಾಜ್ ವಾಡಿ, ಚಕ್ರವರ್ತಿ ಚಂದ್ರಚೂಡ್, ವರ್ಧನ್, ಪ್ರದೀಪ್ ಪೂಜಾರಿ ಅಭಿನಯದ ಧೈರ್ಯಂ ಸರ್ವತ್ರ ಸಾಧನ ಸಿನಿಮಾದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮವು ಚಾಮರಾಜಪೇಟೆ ಕಲಾವಿದರ ಸಂಘದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಅತಿಥಿಗಳಾಗಿ ಜಗದ್ಗುರು ಶ್ರೀ ಹಿಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ಬೋವಿ ಗುರುಪೀಠ, ಶ್ರೀ 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 ಹನುಮಂತನಾಥ, ಶ್ರೀ 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 ಹನುಮಂತನಾಥ ಸ್ವಾಮೀಜಿಗಳು, ಕುಂಚಿಟಿಗರ ಮಠ, ಯಲೆರಾಂಪುರ, ತುಮಕೂರು, ಶ್ರೀ 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 ಬಸವ ಮಹಾಲಿಂಗ ಸ್ವಾಮಿಗಳು, ಅನ್ನಪೂರ್ಣೇಶ್ವರಿ ಮಠ, ತಂಗನಹಳ್ಳಿ, ತುಮಕೂರು, ಶ್ರೀ 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 ರೇಣುಕಾನಂದ ಸ್ವಾಮೀಜಿ, ಶ್ರೀ ಆರ್ಯ ಈಡಿಗ, ಶ್ರೀ ನಾರಾಯಣ ಗುರುಪೀಠ, ಶಿವಮೊಗ್ಗ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಡಿಜಿಟಲ್ನಲ್ಲಿ ಟ್ರೇಲರ್ ಲಾಂಚ್ ಮಾಡಲಾಯಿತು. ಮೊದಲು ಯಾರು ಈ ವಿಷಯವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ, ಮೊದಲು ಆ ಆಯ್ಕೆ ಮಾಡಿದಂತಹ ವ್ಯಕ್ತಿಗೆ ಒಂದು ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಧೈರ್ಯಕ್ಕೆ ಸಲಾಂ ಮಾಡಬೇಕು. ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿಯ ವ್ಯವಸ್ಥೆ ಸಂಪೂರ್ಣವಾಗಿ ಅಳಿಸೋಗಿಲ್ಲ ಅಂತಾನೆ ಕಾಟೇರ ಸಿನಿಮಾ ಬಹಳ ಯಶಸ್ಸು ಕಂಡಿರೋಂಥದ್ದು. ಯಾಕೆ ಯಶಸ್ಸು ಕಾಣುತ್ತೆ ಅಂತಂದ್ರೆ ಯಾರ ಮನಸ್ಸಿಗೆ ಹತ್ರ ಆಗುತ್ತೆ, ಮತ್ತೆ ಯಾರಿಗೆ ಅದು ನನ್ನ ಅನುಭವ ಅನ್ಸುತ್ತೆ. ಪೂಜ್ಯರು ಒಂದು ಉತ್ತಮ ಸಂದೇಶವನ್ನ ಧೈರ್ಯಂ ಸರ್ವತ್ರ ಸಾಧನಂ ಸಿನಿಮಾದ ಬಗ್ಗೆ ಸಭೆಗೆ ಕೊಟ್ಟಿದ್ದಾರೆ. ಬಹುಶಃ ಈ ಸಮಾಜದಲ್ಲಿ ಶೋಷಣೆಯನ್ನು ಅನುಭವಿಸ್ತಿರುವಂಥ ಜನರಿಗೆ ಆ ಶೋಷಣೆಯಿಂದ ಮುಕ್ತರಾಗಬೇಕು ಅಂತಂದರೆ ನಿಮಗೆಲ್ರಿಗೂ ಸಹ ಪ್ರತಿಯೊಬ್ಬರು ಧೈರ್ಯವನ್ನು ತಂದುಕೊಳ್ಬೇಕು ಅನ್ನುವಂಥ ಒಂದು ಉತ್ತಮವಾದಂಥ ಸಂದೇಶವನ್ನು ಈ ಸಿನಿಮಾದಲ್ಲಿ ನಾವು ಕಾಣ್ಬೋದು ಅಂತ ಅನಿಸ್ತಾ ಇದೆ. ಈ ಸಿನಿಮಾದ ಮತ್ತೊಂದು ವಿಶೇಷ ಅಂತಂದರೆ ತಂಡ ತುಂಬ ಅಚ್ಚುಕಟ್ಟಾಗಿ ಕಥೆಯನ್ನು ಹೇಳುವ ಮೂಲಕವಾಗಿ ಸಿನಿಪ್ರಿಯರ ಮನಸ್ಸನ್ನು ಗೆದ್ದಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ದಾರ್ಶನಿಕರನ್ನ ಸ್ಮರಿಸಿಕೊಂಡು ಉಪಸ್ಥಿತರಿರುವ ಆತ್ಮೀಯರಾದ ಎಲ್ಲ ಪೂಜ್ಯರಲ್ಲಿ ನಮಿಸಿ ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಈ ಸಿನಿಮಾದ ಟೀಸರ್ ಅಥವಾ ಟ್ರೈಲರನ್ನು ನೋಡಿದಾಗ ತಕ್ಷಣಕ್ಕೆ ನಮ್ಗೆ ಅನಿಸಿದ್ದೇನಪ್ಪ ಅಂತ ಹೇಳಿದರೆ, ಯಾವುದೇ ಒಂದು ಕಲಾಕೃತಿ ಅದನ್ನು ನೋಡುವಂಥವನ ಒಳಗಡೆ ಒಂದಿಷ್ಟು ಸಂವೇದನೆಗಳನ್ನು ಮೂಡಿಸಬೇಕು. ಆ ಹಿನ್ನೆಲೆಯನ್ನು ಇಟ್ಕೊಂಡು ಯೋಚನೆ ಮಾಡೋದಾದರೆ ನಮಗೆ ತಕ್ಷಣ ಅನಿಸಿದ್ದು ಆ ಥರದ ಒಂದು ಸಂವೇದನೆಗಳನ್ನು ಮೂಡಿಸುವಂಥ ಶುಭವನ್ನು ಕೋರಿ ಚಿತ್ರ ಸಾಷ್ಟಾಂಗವಾಗಿ ಸರ್ವರಿಂದಲೂ ಕೂಡ ಒಳ್ಳೆಯ ಹೆಸರನ್ನು ಪಡೆಯುತ್ತೆ ಅಂತ ಹೇಳ್ತಾ ಈ ಚಿತ್ರಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ಬೇಡ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಧನ್ಯವಾದಗಳು. ಇವಾಗ ಒಂದು ಗನ್ ಆಯಿತು, ಒಬ್ಬೊಬ್ರು ಸೇರಿ ಈ ಗಂತರ ಧೈರ್ಯಂ ಸರ್ವತ್ರ ಸದನಂ ಸಿನಿಮಾ ಆಯಿತು. ಪವರ್ಫುಲ್ ಆಗಿ ಲೋಡ್ ಆಗಿದೆ ಗನ್ನು. ಫೆಬ್ರವರಿ 23ನೇ ತಾರೀಕು ಫೈರ್ ಮಾಡ್ತಾ ಇದ್ದೀವಿ. ಆ ಸೌಂಡು ಕರ್ನಾಟಕ ತುಂಬೆಲ್ಲ ಜೋರಾಗಿ ಹೋಗ್ಬೇಕು ಅಂದರೆ ನಿಮ್ಮ ಸಹಕಾರ ಬೆಂಬಲ ಇದಕ್ಕಿಂತ ಹೆಚ್ಚಾಗಿರಬೇಕು. ಸೊ ಈ ಗನ್ನ ರೆಡಿ ಮಾಡಿ ನಾನು ಹೀರೋ ಕೊಡ್ತಾ ಇದ್ದೀನಿ, ಅವನು ಪೋಸ್ ಕೊಡ್ತಾನೆ.
ಧೈರ್ಯಂ ಸರ್ವತ್ರ ಸಾಧನಂ. ನನ್ನೆಲ್ಲ ಟೀಮು ನನಗೆ ಧೈರ್ಯವಾಗಿ ಬೆನ್ನೆಲುಬಾಗಿ ನಿಂತರು. ಪ್ರತಿಯೊಬ್ಬರು ನಮ್ಮ ಸ್ವಾಮೀಜಿಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ತುಂಬ ಬೆನ್ನೆಲುಬಾಗಿ ನಿಂತರು. ಹಾಗಾಗಿ ಇವತ್ತು ಧೈರ್ಯಂ ಸರ್ವತ್ರ ಸಾಧನಂ ಈ ರೀತಿ ಮೂಡಿ ಬಂದಿದೆ. ನನ್ನ ಫ್ಯಾಮಿಲಿ ಎಲ್ಲರೂ ಪ್ರತಿಯೊಬ್ಬರಿಂದಲೂ ಇವತ್ತು ಈ ಸಿನಿಮಾ ಆಗಿದೆ. ತುಂಬ ಒಂದು ಸೂಕ್ಷ್ಮ ವಿಚಾರನ ಇಟ್ಕೊಂಡು ನಾನು ಮಾಡಕ್ಕೆ ಕಾರಣ ಅಂತ ಹೇಳಿದ್ರೆ ಸೀರಿಯಲ್ ಮಾಡಬೇಕು ಮೊದಲು, ಬಟ್ ಸಿನಿಮಾ ಮಾಡಬೇಕು ಅಂತ ಬಂದಿರ್ತೀವಿ ಇಂಡಸ್ಟ್ರಿಗೆ. ಸೊ ಸಿನಿಮಾ ಆಪರ್ಚುನಿಟಿ ಸಿಗೋದು ಸ್ವಲ್ಪ ಕಷ್ಟ ಅಂತ ಅಂದಾಗ ಸೀರಿಯಲ್ಗೆ ಹೋಗ್ತೀವಿ. ಸೊ ಅದಾದ್ಮೇಲೆ ನಾನು ಸಾಯಿರಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಟ್ಟಿಗೆ ನಾವು ಸಾಯಿರಾಮ್ ಇಂಡಸ್ಟ್ರಿ ಒಟ್ಟಿಗೆ ಬಂದಿದ್ದು ನಾವು. ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ಹೇಳ್ತಾರಲ್ಲ ಗಾಂಧಿನಗರದಲ್ಲಿ ಎಲ್ಲರೂ ಸ್ಟಾರ್ಟಿಂಗ್ ಸಿನಿಮಾ ಇಂಡಸ್ಟ್ರಿ ಅಂತ ಅಂದಾಗ ಅಲ್ಲಿ ಇರ್ತೀವಿ ಅಂತ ಹೇಳಿ. ಸೊ ನಾನು ಸಾಯಿರಾಮ್ ಎಲ್ಲ ಟೀ ಎಲ್ಲ ಕೊಟ್ಟು ಸಾಯಿ ನೀನ್ ಯಾವಾಗ ಡೈರೆಕ್ಟರ್ ಆಗ್ತೀಯಾ, ನಾವೇ ಆಕ್ಟರ್ ಆಗ್ತೀವಿ ಅಂತೆಲ್ಲ ಮಾತಾಡ್ತಾ ಇದ್ವಿ. ಸೊ ಇವಾಗ ಸ್ವಾಮೀಜಿ ಅವರು ಎಲ್ಲರೂ ಮಾತಾಡಿದ್ರು. ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬಂದಿದ್ದಕ್ಕೆ. ನನಗನ್ಸುತ್ತೆ ನಾವೆಲ್ಲ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋ ಬದಲು ಸಿನಿಮಾನೇ ಮಾತಾಡಿ 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ವಿಶ್ ಗುಡ್ ಲಕ್ ನಿರ್ಮಾಪಕರಿಗೆ, ನಮ್ಮ ಹಳೆಯ ಸ್ನೇಹಿತರು, ಹಾಗೇನೆ ಸಾಯಿರಾಮ್ ಅವರು, ವಿವಾನ್, ಹೀರೋಯಿನ್ ಎಲ್ಲರಿಗೂ ಒಳ್ಳೇದಾಗಲಿ. ಪ್ರತಿಯೊಬ್ಬರು ಎಲ್ಲ ಸ್ನೇಹಿತರು ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮಿಕ್ಕಿನ ಕೆಲವು ವಿಷಯಗಳು ಒಂಚೂರು ಸ್ಟ್ರೈಕ್ ಆಗುತ್ತೆ, ಇಷ್ಟ ಆಗುತ್ತೆ ಹೇಳಿದ ತಕ್ಷಣ. ಅದು ನಿಜ. 5-6 ಕತೆ ಹೇಳಿದ್ರು, ಅದು ಯಾವುದು ನನಗೆ ಅಷ್ಟು ಅನಿಸ್ಲಿಲ್ಲ. ಈ ಕತೆ ಕೇಳಿದ ತಕ್ಷಣ ನನಗೆ ಇದು ತುಂಬ ಕಂಟೆಂಪರರಿನಲ್ಲಿ ತುಂಬ ವಿಷಯಗಳು ಹೇಳ್ತಾರೆ, ಅದು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.